ಅಕ್ಷರವೇ ಸಾಮಾಜಿಕ ಕ್ರಾಂತಿಗೆ ಆಶಾಕಿರಣ. ಸುಭಾಷ್ ಮಾಡ್ರಹಳ್ಳಿ, ಗುಂಡ್ಲುಪೇಟೆ. ಅಕ್ಷರವೇ ಸಾಮಾಜಿಕ ಕ್ರಾಂತಿಗೆ ಆಶಾಕಿರಣ ಎಂಬುದನ್ನು ವಿದ್ಯಾದಾತೆ ಸಾವಿತ್ರಿ ಬಾಪುಲೆ ಅರಿತಿದ್ದರು ಎಂದು ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡ್ರಹಳ್ಳಿ ಹೇಳಿದರು. ಅವರು ಮಾನವ ಬಂಧುತ್ವ ವೇದಿಕೆ ಮತ್ತು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ರಾಘವಪುರ ಅವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ 193ನೇ ಅಕ್ಷರದ ಅವ್ವ ವಿದ್ಯಾದಾತೆ ಸಾವಿತ್ರಿ ಬಾಪುಲೆ ರವರ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮನೆಯಲ್ಲಿಯೇ ಅಕ್ಷರ ಕಲಿತು 17ನೆಯ ವರ್ಷಕ್ಕೆ ಬ್ರಿಟಿಷ್ ಸರ್ಕಾರದಿಂದ ಭಾರತ ದೇಶದ ಮೊದಲ ಶಿಕ್ಷಕಿ ಎಂದು ಪದವಿ ಪಡೆದರು. ಅನಂತರ ಶೂದ್ರ ವರ್ಗದವರಿಗೆ ಶಾಲೆಗಳನ್ನು ತೆರೆದು ಶಿಕ್ಷಣ ವಂಚಿತ ಸಮುದಾಯಗಳಿಗೆ ಭರವಸೆಯನ್ನು ಹುಟ್ಟುಹಾಕಿದರು. ಆದರೆ ಆತನವಾದಿಗಳು ಜ್ಯೋತಿ ಬಾಪುಲೆ ದಂಪತಿಗಳ ಶಿಕ್ಷಣ ಕ್ರಾಂತಿಯನ್ನು ಧರ್ಮದ್ರೋಹದ ಕೆಲಸ ಎಂದು ಬಿಂಬಿಸಿ ಇಲ್ಲಿನ ಮೂಲ ನಿವಾಸಿ ಬಹುಜನರಿಗೆ ಅಕ್ಷರದಿಂದ ವಂಚಿಸಲು ನಿರಂತರವಾಗಿ ಕಿರುಕುಳ ಕೊಡುತ್ತಿದ್ದರು. ಜ್ಯೋತಿರಾವ್ ಫುಲೆ ಮತ್ತು ಸಾವಿತ್ರಿ ಬಾಪುಲೆ ರವರ ಸಾಮಾಜಿಕ ಬದ್ಧತೆಯಿಂದ ಶಿಕ್ಷಣ ಕ್ರಾಂತಿಗೆ ನಾಂದಿಯಾಯಿತು. ಹೆಣ್ಣು ಮಕ್ಕಳು ಮತ್ತು ಹಿಂದುಳಿದ ವರ್ಗದವರಿಗೆ ಅಂದಿನ ದಿನಗಳಲ್ಲಿ 18 ಶಾಲೆಗಳನ್ನು ತೆರೆದರು. ಸತ್ಯಶೋಧಕ ಸಮಾಜದ ಮೂಲಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ರಾಂತಿಗೂ ಮುನ್ನುಡಿ ಬರೆದರು. ಬಾಲ್ಯ ವಿವಾಹ, ಸತಿ ಸಹಗಮನ ಪದ್ಧತಿ ಹಾಗೂ ವಿಧವಾ ಕೇಶಮುಂಡನ ನಿಷೇಧ ಮುಂತಾದ ಸಾಮಾಜಿಕ ಪಿಡುಗಳ ವಿರುದ್ಧ ಧ್ವನಿಯಾದವರು ಎಂದರು. ಮುಖ್ಯ ಶಿಕ್ಷಕಿ ಯಶೋಧಮ್ಮರವರು ಪ್ರಾಸ್ತಾವಿಕ ನುಡಿಗಳನ್ನು ನುಡಿದರು. ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯಿತಿ ಸದಸ್ಯರಾದ ಆರ್ ಡಿ ಉಲ್ಲಾಸ್ ರವರು ವಹಿಸಿ ಮಾತನಾಡಿ, ಮೌಢ್ಯತೆಯಿಂದ ದೂರ ಇರಬೇಕು, ಪ್ರತಿಯೊಬ್ಬರೂ ಶಿಕ್ಷಣ ಪಡೆದು ಉನ್ನತಿ ಸಾಧಿಸಬೇಕು, ಕಂದಾಚಾರಗಳು ನಮ್ಮ ಮಕ್ಕಳ ಭವಿಷ್ಯವನ್ನು ಕಸಿಯದಂತೆ ಶಿಕ್ಷಕರು ಎಚ್ಚರ ವಹಿಸಬೇಕು ಎಂದು ಕಿವಿಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದಂತಹ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಸುಧಾರಾಣಿ, ಕವಿ ಮದೈನುಂಡಿ ನಾಗರಾಜ್, ಕಬ್ಬಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಹಾಲಿ ಸದಸ್ಯರಾದ ಗೋಪಾಲ್, ಎಸ್ಟಿಎಂಸಿ ಅಧ್ಯಕ್ಷರಾದ ನಾರಾಯಣ್, ಅಣ್ಣೂರ್ಕೇರಿ ಸ್ವಾಮಿ, ಎಸ್ಟಿಎಂಸಿ ಉಪಾಧ್ಯಕ್ಷರಾದ ದೊಡ್ಡಮ್ಮ, ಕೆಬಿ ಸ್ವಾಮಿ, ಚಂದ್ರಕಲಾ, ಆಶಾ ಕಾರ್ಯಕರ್ತೆ ರೇಣುಕಾ, ಎಸ್ಟಿಎಂಸಿ ಸದಸ್ಯರುಗಳಾದ ಮಹದೇವ ಸ್ವಾಮಿ, ಸುಂದರಮ್ಮ, ಕಾವ್ಯ, ಪುಷ್ಪಲತಾ, ಗಿರಿಜಮ್ಮ, ಭಾಗ್ಯ, ಉಮಾ ಹಾಗೂ ಶಾಲಾ ಮಕ್ಕಳು ಇದ್ದರು. ಇದೇ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಯಶೋಧಮ್ಮ, ಸುಧಾರಾಣಿ, ಚಂದ್ರಕಲಾ, ರೇಣುಕರವರಿಗೆ ಸನ್ಮಾನಿಸಲಾಯಿತು.